hello guys, welcome back to my channel. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ದಿಸ್ ಬ್ಲಾಗ್ ಇಸ್ ಅಬೌಟ್ ಪೂಜಾ ಬ್ಲಾಗ್. ಸೊ ಜ್ಯೇಷ್ಠ ಗೌರಿ ಹಬ್ಬನ ಯಾವ ರೀತಿ ಮಾಡಬೇಕು ಆ್ಯಂಡ್ ಏನೆಲ್ಲ ನಿಯಮಗಳಿದ್ದಾವೆ ಎಲ್ಲ ಈ ಬ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಫೇಸ್ಗೆ ನೋ ಮೇಕಪ್, ಜಸ್ಟ್ ಲಿಪ್ಸ್ಟಿಕ್ ಆ್ಯಂಡ್ ಐಬ್ರೋ ಫಿಲ್ ಮಾಡಿದ್ದೀನಿ ಅಷ್ಟೇ. ಸೊ ಏನೂ ಇಲ್ಲ ನನ್ನ ಫೇಸ್ ಮೇಲೆ, ಬಿಕಾಸ್ ನಾನು ಗ್ರೂಮಿಂಗ್ ಸೆಷನ್ ಬ್ಲಾಗ್ ಮಾಡ್ತಾ ಇದ್ದೆ. ಸೊ ದಟ್ಸ್ ವೈ ನನ್ನ ಮುಖಕ್ಕೆ ಏನು ಅಪ್ಲೈ ಮಾಡಿಲ್ಲ. ಆ್ಯಂಡ್ ಈ ವಿಡಿಯೋ ಫೇಸ್ ಪ್ಯಾಕ್ ಹಾಕೊಂಡಿರೋದ್ರಿಂದ ಯಾವುದೇ ಕ್ರೀಮ್ ಎಲ್ಲ ಯೂಸ್ ಮಾಡೋಲ್ಲ. ಜಸ್ಟ್ ನಾನು ಇವಾಗ ಲಿಪ್ಸ್ಟಿಕ್ ಎಲ್ಲ ಅಷ್ಟೇ ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ಇವಾಗೇನು ಅಪ್ಲೈ ಮಾಡ್ತಾಯಿಲ್ಲ, ಇವಾಗ ಹಾಗೆ ಶೂಟ್ ಮಾಡಿದ್ದೀನಿ. ಸೊ ಇವಾಗ ನಾನು ಊರಿಗೆಲ್ಲ ಹೋಗಿ ಬಂದೆ. ಆ್ಯಂಡ್ ಸೊ ನನ್ನ ಹಸ್ಬೆಂಡು ಹೈದ್ರಾಬಾದ್ಗೆಲ್ಲ ಹೋಗಿ ಬಂದರು. ಸೊ ಅದಾದಮೇಲೆ ಜ್ಯೇಷ್ಠ ಗೌರಿ ಪೂಜೆ ಆಯಿತು ನೆಕ್ಸ್ಟ್ ಡೇನೇ. ಸೊ ಬಂದ ತಕ್ಷಣ ನಂದು ಅದೇ ಕೆಲಸ, ಅಕ್ಕನ ಮನೆಗೆ ಕೂಡ ಹೋಗಿ ಬಂದೆ. ಜ್ಯೇಷ್ಠ ಗೌರಿ ಆಹ್ವಾನ ಪೂಜೆ ಇದ್ದ ದಿನವೇ ನಾನು ನಮ್ಮ ಮನೆಗೆ ಬಂದೆ. ಮನೆಯೆಲ್ಲ ಬಂದು ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಗುಡಿಸಿ, ಆಮೇಲೆ ಅಂದರೆ ಮನೆಯೆಲ್ಲ ನೀರಿನಿಂದ ಒರೆಸ್ಬಿಟ್ಟು, ಅಂದರೆ ಕ್ಲೀನ್ ಮಾಡ್ಕೋಬೇಕು, ಮಡಿ ಮಾಡ್ಕೋಬೇಕಲ್ವ. ಸೊ ಹಂಗಾಗಿ ಸೊ ಅದಾದಮೇಲೆ ನಾನು ಕೂಡ ತಲೆ ಸ್ನಾನ ಎಲ್ಲ ಮಾಡಿ ನಾನು ರೆಡಿ ಆದೆ. ಸೊ ಅದಾದಮೇಲೆ ಜ್ಯೇಷ್ಠ ಗೌರಿ ಆಹ್ವಾನ ಪೂಜೆ ಸ್ಟಾರ್ಟ್ ಮಾಡಿದೆ. ಸೊ ಟೈಮಿಂಗ್ ನಾನು ಹೇಳಿದೆ, ಮುಹೂರ್ತನೂ ಫಾಲೋ ಮಾಡ್ತೀನಿ ಅಂತ ಹೇಳಿ. ಸೊ ಮುಹೂರ್ತಕ್ಕೋಸ್ಕರ ಸಾಯಂಕಾಲ ಇರೋದ್ರಿಂದ ಸಾಯಂಕಾಲನೇ ಮಾಡಿದೆ. ಸೊ ನನಗೆ ಕೂಡ ಅನುಕೂಲ ಆಯಿತು. ಈ ರೀತಿ ಎಲ್ಲ ಮಂಟಪ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನೇನು ಜ್ಯೇಷ್ಠ ಗೌರಿನ ತುಳಸಿ ಗಿಡದ ಮುಂದೆ ಇಟ್ಟು ಸೊ ಪೂಜೆ ಎಲ್ಲ ಮಾಡ್ಕೊಂಡು ಬಂದು ಅವಳನ್ನು ಒಳಗೆ ಕರ್ಕೊಳ್ಬೇಕು. ಸೊ ಇದೇ ಜ್ಯೇಷ್ಠ ಗೌರಿ ಆಹ್ವಾನ ಪೂಜೆ. ಸೊ ಒಳಗಡೆ ಗೌರಿ ಏನು ತಂಗಿ ತುಂಬಿರ್ತೀವಲ್ಲ, ಅದರ ಒಳಗಡೆ ಏನೇನು ಹಾಕಬೇಕು ಅಂತ ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ. ಒಂದು ಸತಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಒಂದು ತಮಗೆ ಅದರ ಮೇಲೆ ಒಂದು ಕ್ಯಾಪ್ ಇರೋ ಥರ ಅದಕ್ಕೆ ಮುಖ ಇರಬೇಕು. ಇಲ್ಲಾಂದರೆ ಮುಖ ಇಲ್ಲ ಅಂತಂದರೆ ಸೊ ನಾನೇ ಚೆನ್ನಾಗಿ ಬಿಡಿಸ್ಕೊಂಡಿದ್ದೀನಿ ಮುಖನ. ಸೊ ನೀವು ಕೂಡ ಮನೆಯಲ್ಲಿ ಪೇಂಟ್ ಮಾಡ್ಬೋದು. ಸೊ ನನ್ನ ಹತ್ರ ಏನಿದೆ ಅದೇ ಐಟಮಲ್ಲಿ ನಾನು ಮಾಡಿರೋದು. ಸೊ ಹೊಸದಾಗಿನ ಪರ್ಚೇಸ್ ಮಾಡಿಲ್ಲ. ಸೊ ವಿಲ್ಸಿ. ಆ್ಯಂಡ್ ಇವಾಗ ನಾವು ಜ್ಯೇಷ್ಠ ಗೌರಿನ ಒಳಗಡೆ ಕರ್ಕೊತಾ ಇದ್ದೀವಿ. ತುಳಸಿ ಗಿಡ ಮುಂದೆ ಇಟ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಸೊ ಇವಾಗ ಒಳಗಡೆ ಕರ್ಕೊಂಡು ಬಂದ್ವಿ ಅವನ್ನ. ಸೊ ಇವಾಗ ನಾನು ಮಂಟಪದ ಮೇಲೆ ಕೂಡಿಸ್ತಾ ಇದ್ದೀನಿ. ಸೊ ಇದು ಈ ಕಡೆ ಸೈಡ್ ಇರೋದು ಶ್ರಾವಣ ಗೌರಿ ಪೂಜೆ ಏನು ಮಾಡ್ತೀವಲ್ಲ, ಜ್ಯೇಷ್ಠ ಗೌರಿದು ಒಂದು ಮಂತೆಲ್ಲ ಸೊ ಇರುತ್ತೆ ಅದು. ಸೊ ಅದನ್ನೆಲ್ಲ ಈ ಕಡೆ ಸೈಡ್ ಏನಿದೆ ಅದನ್ನು ಅದು ಶ್ರಾವಣ ಗೌರಿ ಪೂಜೆ. ಹಾಗೆ ಈ ಕಡೆ ಇದು ಜ್ಯೇಷ್ಠ ಗೌರಿ ಪೂಜೆ. ಸೊ ಇವತ್ತಿಂದನೇ ಆಹ್ವಾನ ಮಾಡಿಕೊಂಡು ದಾರ ಎಲ್ಲ ಎಷ್ಟು ಬರುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಯಾರ್ಯಾರು ಕಟ್ಕೋಬೇಕು, ನಾವೆಲ್ಲ ಎಷ್ಟು ಜನ ಅಂದರೆ ಎಷ್ಟು ಎಳೆ ಬರುತ್ತೆ, ಇದನ್ನೆಲ್ಲ ನಾನು ಪ್ರಿಪ್ರೇಷನ್ ಮಾಡ್ಕೊತೀನಿ. ಸೊ ನನ್ನ ಮಗಳಿಗಾಗಲಿ ಎಲ್ಲನೂ ನಾವು ಯಾರ್ಯಾರು ಕಟ್ಕೊತೀವಿ ಅವ್ರಿಗೆಲ್ಲ. ಸೊ ಎಲ್ಲನೂ ಕಟ್ಕೊಂಡ್ಮೇಲೆ ಈ ರೀತಿ ಸಪ್ರೇಟಾಗಿ ವಿಳ್ಯದೆಲೆ ಮೇಲೆ ಇಟ್ಟು ನಾನು ಗೌರಿ ಏನಿರುತ್ತೆ ಸೊ ಒಳಗಡೆ ಇಟ್ಟು ಈ ರೀತಿ ಮತ್ತೆ ಅಲಂಕಾರ ಎಲ್ಲ ಮಾಡ್ತೀನಿ. ಸೊ ಇದನ್ನೇ ನಾವು ನಾಳೆ ಎಲ್ಲ ಥರ ಹೂವು ಎಲ್ಲ ಹಾಕಿ ಕಟ್ಕೋಬೇಕು. ಸೊ ಇವಾಗ ನಾನು ದೇವರಿಗೆ ಅಲಂಕಾರ ಎಲ್ಲ ಮಾಡ್ತಾಯಿದ್ದೀನಿ ಜ್ಯೇಷ್ಠ ಗೌರಿಗೆ. ಸೊ ಮಂಗಲ ಎಲ್ಲ ಹಾಕಿದ್ದೀನಿ. ಸೊ ನಮ್ಮ ಹತ್ರ ಯಾವ ಜ್ಯುವೆಲರಿ ಇರುತ್ತೆ ಅದೆಲ್ಲ ಹಾಕ್ಬೋದು. ನಾನು ಜಸ್ಟ್ ಮಂಗಲ ಅರಿಶಿಣದ ದಾರವನ್ನು ಕಟ್ಟಿದ್ದೀನಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಇದು. ಸೊ ನಿನ್ನೆ ದಿನ ನೈವೇದ್ಯಕ್ಕೆ ಎಲ್ಲ ರೀತಿಯ ಅಡುಗೆಗಳನ್ನು ಮಾಡ್ತಾರೆ. ಸೊ ಇವನ್ ಕರ್ಜಿಕಾಯಿ, ಹಾಗೆ ಚಕ್ಲಿ, ಇದೆಲ್ಲ ಏನೇನು ಬರುತ್ತೆ ಅವಲಕ್ಕಿ, ಸೊ ಇವೆಲ್ಲ ಕೂಡ ನಿನ್ನೆ ದಿನ ಮಾಡ್ತಾರೆ. ಆ್ಯಂಡ್ ಇವನ್ ಹೂರಣ ಹಾಕಿ ನೈವೇದ್ಯ, ಅದು ಕಡುಬು, ಇದೆಲ್ಲ ಕೂಡ ಮಾಡ್ತಾರೆ. ಆ್ಯಂಡ್ ಇವತ್ತಿನ ದಿನ ಅದನ್ನೇ ತಿನ್ನಬೇಕು. ಸೊ ನಿನ್ನೆ ದಿನವೇ ಜಾಸ್ತಿ ಇರುತ್ತೆ. ಸೊ ನಿನ್ನೆನೇ ಜಾಸ್ತಿ ಇರೋದ್ರಿಂದ ಇವತ್ತಿನ ದಿನ ಏನು ಈ ರೀತಿ ಈ ದಾರವನ್ನು ಕಟ್ಟೋದು. ಮೊದಲಿಗೆ ಅರಿಶಿನ ಕುಂಕುಮ ಹಚ್ಚಿ ಅದಾದಮೇಲೆ ಸೊ ನಾವಿವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವಳು ಕೂಡ ನನ್ನ ಜೊತೆನೇ ಇದ್ದಾಳೆ. ವರ್ಷ ನಮ್ಮ ಜೊತೆ ನನ್ನ ತಂಗಿ ಇದ್ಲು. ಆ್ಯಂಡ್ ಈ ವರ್ಷ ಇವಳಿದ್ದಾಳೆ. ಅಂದರೆ ಹೋದ ವರ್ಷವೇ ಇದ್ಲು, ಬಟ್ ಇವಾಗ ಮುಂದೆ ಕೂತ್ಕೊಂಡು ಅವಳೇನೇ ಮಾಡ್ತಾ ಇದ್ದಾಳೆ. ಸೊ ನಾನಿಲ್ಲಿ ಇವಾಗ ಡೇಟ್ಸ್ ಎಲ್ಲ ಇಟ್ಟಿದ್ದೆ, ಅಂದರೆ ಉತ್ತತ್ತಿ ಎಲ್ಲ ಇಟ್ಟಿದ್ದೆ. ಸೊ ಅದನ್ನು ತಿಂತಾ ಕೂತ್ಕೊಂಡಿದ್ಲು. ಸೊ ಎಂಜಾಯ್ ಮಾಡ್ತಾಯಿದ್ಲು. ಸೊ ಅವಳು ಕೂಡ ಅಷ್ಟೇ ಈ ರೀತಿ ಸಾರಿ ಎಲ್ಲ ಉಟ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ ಅವಳಿಗೆ. ಸೊ ನಾನು ಮುಂಚೆ ಎಲ್ಲ ಸಾರಿ ಎಲ್ಲ ಉಟ್ಕೊತಾ ಇರಲಿಲ್ಲ, ಬಟ್ ಇವಾಗ ನನಗೆ ಅಂದರೆ ಪೂಜೆ ಎಲ್ಲ ಮಾಡುವಾಗ ಸಾರಿ ಉಟ್ಕೊತಾ ಇದ್ದೀನಿ. ತುಂಬ ಸಿಕ್ಕಾಪಟ್ಟೆ ಸಾರಿ ಇದ್ದಾವೆ, 300+ ಇದ್ದಾವೆ ಅನ್ಕೋಬೋದು. 300-500 ಈ ರೀತಿ ಇದ್ದಾವೆ. ಸೊ ಹಂಗಾಗಿ ನನಗೆ ಬೇರೆದವ್ರಿಗೆ ಕೊಡೋಕ್ಕೂ ಇಷ್ಟ ಆಗಲ್ಲ, ಹಾಗೆ ನನಗೂ ಸುಮ್ಮನೆ ವೇಸ್ಟ್ ಆಗುತ್ತಲ್ವ. ಹಂಗಾಗಿ ಪ್ರತಿ ಪೂಜೆಗೂ ಉಟ್ಕೊತಾ ಇದ್ದೀನಿ. ಆ್ಯಂಡ್ ಪೂಜೆ ಟೈಮಲ್ಲಿ ಈ ರೀತಿ ಸಾರಿನೇ ಉಟ್ಕೋಬೇಕು ಅಂತ ಹೇಳ್ತಾರೆ. ನಮ್ಮ ಮಮ್ಮಿ ಯಾವಾಗಲೂ ಹೇಳ್ತಾಯಿದ್ರು ಸಾರಿ ಉಟ್ಕೊಳ್ಳಿ ಅಂತ ಹೇಳಿ, ಬಟ್ ನಾವು ಉಟ್ಕೋತಾ ಇರಲಿಲ್ಲ.
ಆ್ಯಂಡ್ ಇವಾಗ ನಾನು ಸಾರಿ ಉಟ್ಕೊತಾ ಇದ್ದೀನಿ. ಹಾಗೆ ನಾವೆಲ್ಲ ಪೂಜೆ ಮಾಡ್ತಾ ಇರ್ತೀವಿ, ಸಾರಿನೇ ಚೆನ್ನಾಗಿ ಅನಿಸುತ್ತೆ, ಅಥವಾ ಚೂಡಿದಾರ ಹಾಕ್ಕೋಬೋದು. ಬಟ್ ಸಲ್ವಾರ್ ನನಗೆ ಕೆಲವೊಂದು ಟೈಮಲ್ಲಿ ಹಾಕ್ತೀನಿ, ಇಲ್ಲ ಸಾರಿನೇ ಉಟ್ಕೊತೀನಿ. ಸೊ ನಾವು ಇಬ್ಬರೇ ಇರೋದ್ರಿಂದ ನಾನು ಆರಾಮಾಗಿ ಸಾರಿ ಉಟ್ಕೊಂಡು ಓಡಾಡ್ತೀನಿ. ಯೂಶ್ವಲಿ ನನಗೆ ಎಲ್ಲರೂ ಇದ್ದಾಗ ಸಾರಿ ಕಂಫರ್ಟೇಬಲ್ ಆಗೋಲ್ಲ. ಬಟ್ ಈ ರೀತಿ ಪೂಜೆಗಳು ಮತ್ತು ದೇವಸ್ಥಾನಕ್ಕೆ ಹೋದಾಗೆಲ್ಲ ಸಾರಿ ಬೇಕೇ ಬೇಕಾಗುತ್ತೆ. ಸೊ ಹಂಗಾಗಿ ಸಾರಿನ ವಿಯರ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಸೊ ಈ ರೀತಿ ಪೂಜೆಗಳು ಇದ್ದಾಗ ಮಾತ್ರ ನಾನು ಸಾರಿ ಉಟ್ಕೊತೀನಿ, ಇಲ್ಲಾಂದರೆ ನಾನು ತುಂಬ ಡ್ರೆಸ್ಸನ್ನೇ ಹಾಕ್ಕೊಳ್ಳೋದು. ಸೊ ಸಾರಿ ಎಲ್ಲ ಅಷ್ಟೊಂದು ಹಾಕ್ಕೊಳ್ಳಲ್ಲ. ಆ್ಯಂಡ್ ಪೂಜೆ ಬಂದಾಗ ಮಾತ್ರ ಸೊ ನಾನು ಸಾರಿ ಹಾಕ್ಕೊತೀನಿ, ಟ್ರೆಡಿಷ್ನಲಾಗಿ ಚೆನ್ನಾಗಿ ರೆಡಿ ಆಗ್ತೀನಿ. ಆ್ಯಂಡ್ ಇವಾಗ ದಾರನ ಕಟ್ತಾ ಇದ್ದೀನಿ. ಸೊ ಎಲ್ರದ್ದು, ಸೊ ನನ್ನ ತಂಗಿದು ಮತ್ತು ಅದ್ವಿಕಂದು ಎಲ್ರದ್ದು ಎಳೆ ಕಟ್ಟಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಎಳೆಗಳನ್ನು ಕಟ್ತಾಯಿದ್ದೀನಿ. ಸೊ ನಂದೆಷ್ಟು ಹೇಳಿದೆ, ನನ್ನ ಹಸ್ಬೆಂಡ್ದು, ಹಾಗೆ ಗೌರಿ ದಾರ ಮತ್ತು ಸೊ ಇದೆಲ್ಲ ಬರುತ್ತಲ್ವ, ಸೊ ಎಲ್ರಿಗೂ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಅದು. ಆ್ಯಂಡ್ ಸೊ ಹಂಗಾಗಿ ಇದನ್ನೆಲ್ಲ ಕಟ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಬೇಕಾಗುತ್ತೆ. ಎಷ್ಟು 16 ಎಳೆ ಇದ್ದರೆ 16 ಗಂಟೆ ಹಾಕಬೇಕಾಗತ್ತೆ. ಸೊ ಈ ರೀತಿ ಎಲ್ಲ ಇರುತ್ತೆ. ಸೊ ನಾವು ಯಾವುದೇ ಪೂಜೆ ಮಾಡಲಿ ಅದಕ್ಕೆಲ್ಲ ತುಂಬ ಮಾಡಬೇಕಾಗತ್ತೆ. ಮೊದಲು ಮನೇನ ಶುದ್ಧಿ ಮಾಡಿಕೊಂಡು ಅದಾದಮೇಲೆ ನಾವು ಸ್ನಾನ ಎಲ್ಲ ಮಾಡಿ ನೀಟಾಗಿ ಕ್ಲೀನಾಗಿ ಅದಾದಮೇಲೆ ನಾವು ಪೂಜೆನ ಸ್ಟಾರ್ಟ್ ಮಾಡಬೇಕು. ಸೊ ನಾವು ಮೊದಲು ನಾವೇ ಮನೆ ಕ್ಲೀನ್ ಮಾಡಬೇಕು. ನಾವು ಬೇರೆದವ್ರಿಗೆಲ್ಲ, ಅಂದರೆ ಕೆಲಸದವ್ರಿಗೆಲ್ಲ ಈ ರೀತಿ ಕ್ಲೀನ್ ಮಾಡಿ ಅವರಿಂದ ನಾವು ರೀತಿ ಎಲ್ಲ ಮಾಡ್ಕೋಬಾರ್ದು. ನಾವೇ ಕ್ಲೀನ್ ಮಾಡಿ ನಾವೇ ಮಾಡ್ಕೋಬೇಕು. ಸೊ ನಮ್ಮನೆ ಪೂಜೆ ಅಲ್ವಾ, ನಾವೇ ಕ್ಲೀನ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಶುದ್ಧಿ ಅನಿಸಲ್ಲ. ಸೊ ಹಂಗಾಗಿ ನಾವೇ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಹಾಗೆ ತಲೆ ಸ್ನಾನ ಕೂಡ ಮಾಡಬೇಕು. ಸೊ ಇದಂತೂ ಕಂಪಲ್ಸರಿ, ಯಾವುದೇ ಪೂಜೆ ಬಂದರೂ ತಲೆ ಸ್ನಾನ ಮಾಡಿ ಸೊ ಅದಾದಮೇಲೆ ಪೂಜೆಗಳನ್ನು ಸ್ಟಾರ್ಟ್ ಮಾಡಬೇಕು. ಸೊ ಇದು ಕೂಡ ಅಷ್ಟೇ, ನಾನು ರೆಡಿಯಾಗಿ ಇವ್ಳನ್ನ ರೆಡಿ ಮಾಡಿ ಸೊ ಇದೆಲ್ಲ ಕಟ್ಟೋಷ್ಟಕ್ಕೆ ನಂಗೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ವಿಡಿಯೋದಲ್ಲಿ ಜಸ್ಟ್ 10 ಮಿನಿಟ್ ವಿಡಿಯೋ, 5 ಮಿನಿಟ್ ವಿಡಿಯೋ ಇರುತ್ತೆ. ಬಟ್ ಸೊ ನಾನು ಡೇ ಫುಲ್ಲೆಲ್ಲ ಇದನ್ನು ತೊಗೊಂಡಿರ್ತೀನಿ. ಇಷ್ಟೇ ಫಾಸ್ಟಾಗಿ ಕೆಲಸ ಮಾಡಿಕೊಂಡ್ರು ಸೊ ನನಗೆ ದಿನಗಳೇ ಸಾಲಲ್ಲ, ನಂಗೆ ಟೈಮೇ ಸಾಲಲ್ಲ. ಇಷ್ಟೇ ಆದರೂ ಬೇಗ ಟೈಮ್ ಪಾಸ್ ಆಗ್ತಾ ಇರುತ್ತೆ, ಅಂದರೆ ಡೇನೇ ಸಾಲಲ್ಲ ಅಂತಲೇ ಅನ್ಕೊತೀನಿ ನಾನಂತೂ. ಸೊ ಇವಾಗ ನನಗೆ ದಾರ ತುಂಬ ಕಡಿಮೆ ಇತ್ತು, ಯಾಕಂದರೆ ನನ್ನ ಮದುವೆ ಆದಮೇಲಿಂದ ಯೂಸ್ ಮಾಡ್ತಾ ಇರೋ ದಾರ ಅದು. ಸೊ ತುಂಬಾ ಕಡಿಮೆ ಇತ್ತು, ಹಾಗಾಗಿ ಇಬ್ರಿಗೂ ಆಗುತ್ತೋ ಅಲ್ವೋ ಅಂತ ಅಂದ್ಕೊಂಡು ಸ್ವಲ್ಪ ಶಾರ್ಟಾಗಿ ಕಟ್ ಮಾಡಿದೆ. ಬಟ್ ಇವಾಗ ನನ್ನ ಕುತ್ತಿಗೆ ಬರುತ್ತೆ ಅಲ್ವೋ ಅಂತ ಡೌಟ್ ಬರ್ತಾ ಇದೆ. ಬಟ್ ಅದಕ್ಕೆ ಸ್ವಲ್ಪ ಹಾಕೊಂಡು ನೋಡ್ತಾ ಇದ್ದೀನಿ. ಆ್ಯಂಡ್ ಸೊ ನನಗೆ ಬಂತು. ಆ್ಯಂಡ್ ಇನ್ನು ನಮ್ಮ ತಂಗಿಗೆ ಅವಳಿಗೆ ಕಂಫರ್ಟ್ ಆಗುತ್ತೋ ಇಲ್ವೋ ಅಂತ ಹೇಳಿ ಮತ್ತೆ ಬೈತಾಳೆ, ಯಾವ ರೀತಿ ಮಾಡಿದ್ಯಾ ನೋಡು ಅಂತ ಹೇಳಿ ಅಂದ್ಕೊಂಡು ಅಂತೇಳಿ. ಸೊ ಒಂದ್ಸತಿ ಉದ್ದಕ್ಕೆ ನೋಡಿದೆ, ಅದಾಗ ಇವಳಿಗೆ ಹಾಕ್ತಾ ಇದ್ದೀನಿ ಇವಾಗ. ಜಯ ಗೌರಿ ಜಯ ಗೌರಿ ಮಂಗಳ ಗೌರಿ ನನ್ನ ಮುದ್ದು ಗೌರಿ ಮಹಾಲಕ್ಷ್ಮಿ ಬಾರಮ್ಮ. ಇವಳಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಹಾಗೆ ನಾವೆಲ್ಲ ಏನೇನು ಮಾಡ್ತೀವಿ ಸೊ ಅದನ್ನೆಲ್ಲ ಮಾಡಿ ಕಾಲಿಗೆ ಸೊ ಈ ರೀತಿ ಎಲ್ಲ ಕುಂಕುಮದಿಂದ ಬರೆದು ಅದಾದಮೇಲೆ ಅರಿಶಿನವನ್ನೆಲ್ಲ ಹಚ್ಚಿ ಕೈಗೆ, ಕೆನ್ನೆಗೆ ಮತ್ತು ಈ ರೀತಿ ಎಲ್ಲ ಕಾಲಿಗೆ ಎಲ್ಲ ಕಡೆ ಅರಿಶಿನವನ್ನು ಹಚ್ತೀವಿ. ಅದಾದಮೇಲೆ ಹಣೆಗೆ ಕುಂಕುಮ ಇಟ್ಟು ಅದ್ರ ಮೇಲೆ ಅಕ್ಷತೆಗಳನ್ನು ಹಚ್ತೀವಿ. ಸೊ ಇದೆಲ್ಲ ನಮ್ಮ ಮನೆ ಪದ್ಧತಿ. ಸೊ ಹಂಗಾಗಿ ನಾನು ಅದು ಮಾಡ್ತಾಯಿದ್ದೀನಿ. ಆ್ಯಂಡ್ ಸೊ ನಾನು ಅವಳಿಗೆ ಹೇಗೆ ಮಾಡಿದೆ, ಅವಳು ನನಗೆ ಹಾಗೆ ಮಾಡಲಿ ಅಂತ ಹೇಳ್ಕೊಡ್ತಾಯಿದ್ದೆ. ಸೊ ಹಾಗೆ ಮಾಡ್ತಾಯಿದ್ದು. ಸೊ ಇವಾಗ ಅರಿಶಿನವನ್ನು ಹಚ್ತಾ ಇದ್ದಾಳೆ. ಆ್ಯಂಡ್ ಕಜ್ಜಾಳ ಅಂತ ಏನಕ್ಕೆ ಕರಿತೀವಿ, ಅದಕ್ಕೆ ಕಾಲಿಗೆಲ್ಲ ಹಚ್ಕೊತೀವಿ. ಸೊ ಅದು ನನಗೆ ಕರೆಕ್ಟಾಗಿ ವರ್ಡ್ ಬರ್ತಾಯಿಲ್ಲ. ಸೊ ಅದನ್ನೆಲ್ಲ ಅಂದರೆ ಕಾಲಿಗೆ ಕೆಂಪು ಮೆಹಂದಿ ಥರ ಎಲ್ಲ ಅಪ್ಲೈ ಮಾಡ್ಕೊತೀವಿ. ಈ ರೀತಿ ಎಲ್ಲ ಹಬ್ಬ ಇದ್ದರೆ ಈ ರೀತಿ ಮುತ್ತೈದರಿಗೆ ಏನು ಮಾಡೋದಿರುತ್ತೆ, ಅರಿಶಿನ ಕುಂಕುಮ ಎಲ್ಲ ಕೊಡೋದಿರುತ್ತಲ್ವ, ಅಂಥ ಟೈಮಲ್ಲಿ ಈ ರೀತಿ ಎಲ್ಲ ಮಾಡ್ಕೊತಾರೆ. ನಮ್ಮ ಮನೆಯಲ್ಲಂತೂ ಈ ರೀತಿ ಎಲ್ಲ ತುಂಬ ಜನ ಇರ್ತಾಯಿದ್ವಿ ನಾವು. ತುಂಬ ಜನ ಅಂದರೆ ಹೊರಗಡೆ ಕೂಡ ಕರಿತಾಯಿದ್ರು, ನೇಬರ್ಸ್ ಎಲ್ಲ ಬರ್ತಾಯಿದ್ರು, ತುಂಬ ಜನನೇ ಇರ್ತಾಯಿದ್ವಿ. ಆ್ಯಂಡ್ ಈ ಪೂಜೆಗೆ ನಮ್ಮ ಮನೆಯಲ್ಲಿ ಮಾತ್ರ ನಾವು ಮಾಡ್ತಾಯಿದ್ವಿ. ಬಿಕಾಸ್ ಇದು ಕೆಲವೊಂದು ಕಾಸ್ಟ್ಗಳಲ್ಲಿ ಅಷ್ಟೇ ಮಾಡ್ತಾರೆ, ಬ್ರಾಹ್ಮಿನ್ಸ್ ಕಾಸ್ಟಲ್ಲಿ ಅಷ್ಟೇ ಈ ಒಂದು ಪೂಜೆನ ಮಾಡೋದು, ಎಲ್ಲ ಕಾಸ್ಟಲ್ಲಿ ಮಾಡೋದಿಲ್ಲ. ಬಟ್ ಉಳಿದೆಲ್ಲ ಏನು ಪೂಜೆ ಇರುತ್ತೆ ಸೊ ಅವಕ್ಕೆಲ್ಲನೂ ನೇಬರ್ಸ್ ಎಲ್ಲರೂ ಬರ್ತಾಯಿದ್ರು. ಸೊ ಎಲ್ಲರೂ ಈ ರೀತಿ ಎಲ್ಲ ಸೊ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಹಬ್ಬ ಅಂದರೆ ತುಂಬ ಚೆನ್ನಾಗಿ ಅನಿಸೋದು. ಬಟ್ ಇವಾಗ ಏನಾಗಿದೆ, ಸೊ ನಾನು ಎಷ್ಟೇ ಚೆನ್ನಾಗಿ ಮಾಡಿದ್ರು ನಾನು ಒಬ್ಬಳೇ ಮಾಡಬೇಕು. ಆ್ಯಂಡ್ ಮತ್ತು ನನ್ನ ಮಗಳು
ಇವಾಗಂತೂ ನಾನು ಮುಂಚೆ ಅಂತೂ ನಾನು ಒಬ್ಬಳೇ ಮಾಡ್ತಾಯಿದ್ದೆ ಚೆನ್ನಾಗಿ. ನಮ್ಮನೇಲಿ ಯಾವ ರೀತಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ಅದೇ ರೀತಿ ನಾನು ಒಬ್ಬಳೇ ಇದ್ದರೂ ಪರವಾಗಿಲ್ಲ, ನನಗೋಸ್ಕರ ನಾನು ದೇವಿ ಪೂಜೆನ ಮಾಡ್ತಾನೇ ಇರ್ತೀನಿ. ಸೊ ಬೇರೆಯವರಿಗೆ ತೋರಿಸೋಕೋದಕ್ಕಂತ ಅಲ್ಲ, ಸೊ ನಮಗೋಸ್ಕರ ನಾವು ಮಾಡ್ಕೊಂಡ್ರೆ ಆಯಿತು ಅಂತ. ಬಟ್ ಸೊ ನಮ್ಮನೆ ಸೈಡೆಲ್ಲ ನಾವೊಂದು ಪೂಜೆ ಮಾಡಿದರೆ ಅಂತೂ ಎಲ್ಲರೂ ಬರ್ತಾಯಿದ್ರು, ಎಲ್ಲರೂ ಬಂದು ಹೋಗ್ತಾಯಿದ್ರು. ಬಟ್ ಇವಾಗೇನಿಲ್ಲ. ಬಟ್ ಇಲ್ಲಿ ನನ್ನಷ್ಟಕ್ಕೆ ನಾನೇ ಮಾಡೋದು. ಹಾಗೆ ನಾನು ನನ್ನ ಹಸ್ಬೆಂಡು ದೇವಿ ನಮಸ್ಕಾರ ಮಾಡ್ತೀವಿ ಅಷ್ಟೇ. ಸೊ ನಮ್ಮ ಮನೇಲಂತೂ 10-12 ಜನ ನಾವು ನಮ್ಮ ಮನೇಲೇ ಇದ್ವಿ. ಸೊ ಬಟ್ ಇವಾಗ ನಾವಿಬ್ಬರೇ ಇರೋದ್ರಿಂದ ಒಂಥರ ಫೀಲ್ ಆಗುತ್ತೆ. ಬಟ್ ದಟ್ಸ್ ಓಕೆ. ಬಟ್ ಈ ಟೈಮಲ್ಲಿ ಹಬ್ಬದ ಟೈಮಲ್ಲೆಲ್ಲ ನಮ್ಮ ಮನೆ ತುಂಬ ನೆನಪಾಗುತ್ತೆ ನನಗೆ. ನಾರ್ಮಲ್ ಡೇಸಲ್ಲೆಲ್ಲ ನನಗೊಂದು ಅಷ್ಟೊಂದು ನೆನಪೇ ಆಗೋಲ್ಲ ನಮ್ಮ ಮನೆ. ಬಟ್ ಹಬ್ಬದ ಟೈಮಲ್ಲಿ ನಾವೆಲ್ಲ ಈ ರೀತಿ ಮಾಡ್ತಾಯಿದ್ವಲ್ಲ, ಸೊ ನಮ್ಮ ಮಮ್ಮಿ ಈ ರೀತಿ ಪೂಜೆ ಮಾಡ್ತಾಯಿದ್ರು, ನಮ್ಮ ಕಾಕು ಈ ರೀತಿ ಪೂಜೆ ಮಾಡ್ತಾಯಿದ್ರು ಅಂತ ನಾನು ಯಾವಾಗಲೂ ನೆನಪು ಮಾಡ್ಕೊತಾನೆ ಇರ್ತೀನಿ. ಸೊ ನಮ್ಮ ಮನೆ ನನ್ನ ತವ್ರ ಮನೆ ಇದೆ. ಸೊ ಎಲ್ಲರೂ ಹೇಗೆ ಇರ್ತಾಯಿದ್ವಿ ಅದನ್ನೆಲ್ಲನೂ ಯಾವಾಗಲೂ ನಾನು ಮಿಸ್ ಮಾಡ್ಕೊತಾ ಇರ್ತೀನಿ. ಸೊ ಅದಾದಮೇಲೆ ಇವಳಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ಕೆಲಸ ನಮಗೆ. ಸೊ ಇಲ್ಲಿ ನಾವು ಡ್ರಾಮಾ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಇದನ್ನು ಅಂದರೆ ತಿನ್ನಲ್ಲ, ಸೊ ಏನೋ ಒಂದು ಡ್ರಾಮಾ ಮಾಡಿ ಸೊ ಕೈಲಿ ತುತ್ತು ಹಿಡ್ಕೊಂಡು ಯಾರೋ ತಿಂದರು ಅಂತ ಡ್ರಾಮಾ ಮಾಡೋದು. ಸೊ ಇವಳೇ ತಿಂದಿರ್ತಾಳೆ ಈ ರೀತಿ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಪೂಜಾ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.